ಹಾಯ್ ಎವ್ರಿವನ್. ಇವತ್ತು ನಾನು 75 ಹಾರ್ಟ್ ಚಾಲೆಂಜ್ನ 75th ಡೇ ಅಂದರೆ ಕೊನೆ ದಿನ, ಲಾಸ್ಟ್ ಡೇ. ಇವತ್ತು ನಾನು ಔಟ್ಡೋರ್ ವರ್ಕೌಟಿಗೆ ಅಂಥೇಳಿ ಮಗಳ ಜೊತೆ ಪಾರ್ಕಿಗೆ ಹೋಗಿ ಅಲ್ಲಿ ಸೈಕ್ಲಿಂಗು, ಚೆಸ್ಟ್ ಪ್ರೆಸ್ಸು, ಲೆಗ್ ಪ್ರೆಸ್ಸು, ವಾಕಿಂಗು ಎಲ್ಲ ಮುಗಿಸಿ 45 ಮಿನಿಟ್ಸ್ದು ಔಟ್ಡೋರ್ ಸೆಷನ್ ಮುಗಿಸಿದ್ದೆ. ಆಮೇಲೆ ಮನೆಗೆ ಬಂದು ಇಂಡೋರ್ ವರ್ಕೌಟಿಗೆ ಅಂಥೇಳಿ ಮತ್ತೆ ಬಾಲ್ಕನಿಯಲ್ಲೇ 45 ಮಿನಿಟ್ಸು ವಾಕ್ ಮಾಡಿದ್ದೀನಿ. ಮತ್ತು ಬಾಲ್ಕನಿ ಪ್ಲಸ್ ಮನೆ ಒಳಗಡೆ ಎರಡೂ ಸೇರಿ 45 ಮಿನಿಟ್ಸ್ ಆಗೋ ತನಕ ಟೈಮರ್ ಇಟ್ಕೊಂಡು ವಾಕ್ ಮಾಡಿ 2 ವರ್ಕೌಟ್ ಸೆಷನ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಜೊತೆಗೆ 75 ಹಾರ್ಟ್ ಚಾಲೆಂಜ್ನ ಬೇರೆ ಕ್ರೈಟೀರಿಯಾಸ್ ಅಂದರೆ 4 ಲೀಟರ್ಸ್ ನೀರು ಕುಡಿಯೋದು, ಬುಕ್ ಓದೋದು, ಸೆಲ್ಫಿ ತೆಕ್ಕೊಳ್ಳೋದು, ಹೆಲ್ದಿ ಊಟ ಮಾಡೋದು, ಇದು ಕೂಡ ಮಾಡಿ ಇವತ್ತಿನ 75 ಹಾರ್ಟ್ ಚಾಲೆಂಜನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಇದ್ರ ಜೊತೆಗೆ ನಮ್ಮ ಚಾಲೆಂಜ್ ಕೂಡ ಕಂಪ್ಲೀಟ್ ಆಗಿದೆ ಗೈಸ್ ಸಕ್ಸಸ್ಫುಲ್ಲಾಗಿ. ಚಾಲೆಂಜ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 5 ನಿಮಿಷ 10 ನಿಮಿಷ ವಾಕ್ ಮಾಡೋಕ್ಕೂ ಯೋಚನೆ ಮಾಡಬೇಕಾಗಿದ್ದವರು ಇವಾಗ 1.5 ಗಂಟೆ 2.5 ತಿಂಗಳು ಕನ್ಸಿಸ್ಟೆಂಟಾಗಿ 1.5 ಗಂಟೆ ವಾಕಿಂಗು, ಏನಾದರೂ ಒಂದು ಫಿಸಿಕಲ್ ಫಾರ್ಮ್ ವರ್ಕೌಟು, ಏನೋ ಒಂದು ಯೋಗನೋ ಏನೋ ಒಂದು ಮಾಡಿ 1.5 ಗಂಟೆ ಡೈಲಿ ಸ್ಪೆಂಡ್ ಮಾಡಿದ್ದೀನಿ. ನಿಜವಾಗ್ಲೂ ಇದು ನನ್ನ ಬಗ್ಗೆ ನಾನೇ ಪ್ರೌಡ್ ಫೀಲ್ ಮಾಡುವಂಥ ವಿಷಯ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟಿಗೆ. ಎಲ್ಲ ವ್ಯೂಸ್ ಮಾಡಿ ಕಮೆಂಟ್ ಮಾಡಿ ನನಗೆ ಪುಷ್ ಮಾಡಿದ್ದಕ್ಕೆ ಅಥವಾ ನನಗೆ ಮೋಟಿವೇಟ್ ಮಾಡಿದ್ದಕ್ಕೆ. ಇದ್ರದ್ದು ರಿಸಲ್ಟು ಏನಾಗಿದೆ ಮುಂಚೆ ಏನಿತ್ತು ವೆಯ್ಟ್ ಆಗಲಿ ಅಥವಾ ಮೆಷರ್ಮೆಂಟ್ಸ್ ಇಂಚಸ್ ಆಗಲಿ ಏನಿತ್ತು ಅದು ಈಗ ಎಷ್ಟಿದೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ. ಬಾಯ್.